ಅವರಿಬ್ಬರು ಒಂದೇ ಊರಿನವರು, ಸ್ನೇಹ ಇತ್ತು, ಬಾಲ್ಯದ ಸ್ನೇಹಿತರು. ಅದು ಹೋಗ್ತಾ ಹೋಗ್ತಾ ಪ್ರೀತಿಯೂ ಹೆಚ್ಚಾಗಿತ್ತು. ಇಬ್ಬರು ಪ್ರೀತಿ ಗೊತ್ತಾಗಿ ಮನೆಯವರು ಅಷ್ಟು ಬೇಗ ಬೇಡ ಅಂತ ಹೇಳ್ಬಿಟ್ಟು ಅವಳನ್ನು ಬೇರೆದವನಿಗೆ ಕೊಟ್ಟು ಮದುವೆ ಮಾಡಿಬಿಟ್ರು. ಆದರೆ ಈಗ ಮದುವೆ ಆಗಿ 1 ವರ್ಷ ಆಗಿದೆ. ತಾನು ಪ್ರೀತಿಸ್ತಾ ಇದ್ದ ಹುಡುಗನ ಜೊತೆಗೆ ಪರಾರಿ ಆಗಿಬಿಟ್ಟಿದ್ಲು. ಪರಾರಿ ಆದ ನಂತರ ಹುಡುಗನ ಮನೆಯನ್ನು ಹುಡುಗಿಯ ಮನೆಯವರು ಹೋಗ್ಬಿಟ್ಟು ಧ್ವಂಸ ಮಾಡಿ ಹಾಕ್ಬಿಟ್ಟಿದ್ರು. ಈಗ ಅದರಲ್ಲಿ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಈ ಕೆಲಸ ಅವತ್ತೇ ಓಡಿ ಹೋಗಿದ್ದಿದ್ರೆ ಆ ಮದುವೆ ಆಗೋ ಹುಡುಗನ ಅವನಾದರೂ ಬದುಕು ಉಳಿತಿತ್ತ? ಏನ್ರಿ ನಿಮಗೆಲ್ಲ ಏನು ಬಂದಿದೆ ನೋಡಿ. ಗಂಡನ ಬಿಟ್ಟು ಪ್ರಿಯಕರನ ಜೊತೆಗೆ ವಿವಾಹಿತೆ ಪರಾರಿ, ಯುವಕನ ಮನೆಯನ್ನೇ ಧ್ವಂಸ ಮಾಡಿ ಅಟ್ಟಹಾಸ, 200 ಜನರಿಂದ ಮನೆ ಮೇಲೆ ದಾಳಿ, 3 ಅರೆಸ್ಟ್. ಚೆಲ್ಲಾಪಿಲ್ಲಿಯಾಗಿರುವ ಮನೆಯಲ್ಲಿನ ವಸ್ತುಗಳು, ಧ್ವಂಸಗೊಂಡಿರುವ ಮನೆ, ಪುಡಿಪುಡಿಯಾಗಿರುವ ಮನೆಯ ಹಂಚುಗಳು, ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ನಲುಗಿ ಕಣ್ಣೀರಿಡುತ್ತಿರುವ ಯುವಕನ ಸಹೋದರಿಯರು. ಈ ದೃಶ್ಯಾವಳಿ ಕಂಡು ಬಂದಿದ್ದು ಬೆಳಗಾವಿ ತಾಲೂಕಿನ ಬರಮ್ಯಾನಟ್ಟಿ ಗ್ರಾಮದಲ್ಲಿ. ಈ ದುಷ್ಕೃತ್ಯಕ್ಕೆ ಕಾರಣ ಹಳೆಯ ಪ್ರೇಮ ಪುರಾಣ. ಈ ಫೋಟೋದಲ್ಲಿ ಕಾಣ್ತಿರುವ ಯುವಕನ ಹೆಸರು ಯಲ್ಲಪ್ಪ ನಾಯಕ. 22 ವರ್ಷ ವಯಸ್ಸಿನ ಈತ ಬರಮ್ಯಾನಟ್ಟಿ ಗ್ರಾಮದವನು. ಇದೇ ಗ್ರಾಮದ ನಾಗವ್ವ ನಾಯಕ ಎಂಬಾಕೆಯನ್ನು ಈ ಯಲ್ಲಪ್ಪ ಪ್ರೀತಿಸುತ್ತಿದ್ದ. ಈ ಪ್ರೀತಿ ವಿಷಯ ಯುವತಿ ಮನೆಯಲ್ಲಿ ಗೊತ್ತಾಗಿದ್ದೇ ತಡ ಬೇರೊಬ್ಬ ಯುವಕನ ಜೊತೆಗೆ ಕಳೆದ ವರ್ಷವೇ ಮದುವೆ ಮಾಡಿಕೊಟ್ಟಿರ್ತಾರೆ. ಪ್ರೀತಿಸಿದ ಹುಡುಗಿ ಕೈಕೊಟ್ಲು ಎಂದು ಸುಮ್ಮನಾಗಿದ್ದ ಯಲ್ಲಪ್ಪ ದುಡಿಯಬೇಕು ಎಂದು ಬೆಳಗಾವಿಯ ಉದ್ಯಮ ಭಾಗದಲ್ಲಿರುವ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ. ಕಾಕತಾಳೀಯ ಎಂಬಂತೆ ಮಾಜಿ ಪ್ರೇಯಸಿಯ ಗಂಡ ಬಸವರಾಜ್ ನಾಯಕ್ ಕೂಡ ಅದೇ ಕಂಪನಿಯಲ್ಲಿ ಮೊದಲಿನಿಂದಲೂ ಕೆಲಸ ಮಾಡ್ತಿದ್ದ. ಈತ ತನ್ನ ಮಾಜಿ ಪ್ರೇಯಸಿಯ ಗಂಡ ಎಂಬುದು ಯಲ್ಲಪ್ಪನಿಗೂ ಗೊತ್ತಾಗಿರಲಿಲ್ಲ. ಕೆಲ ತಿಂಗಳ ಬಳಿಕ ನಾಗವ್ವ ಕೂಡ ಅದೇ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾಳೆ. ಕೆಲಸಕ್ಕೆ ಸೇರಿಕೊಂಡ ಬಳಿಕ ಮಾಜಿ ಪ್ರಿಯಕರ ಯಲ್ಲಪ್ಪನ ಉಸಾಬರಿ ನಾಗವ್ವ ಬಿಡಬೇಕಿತ್ತು. ಬದಲಾಗಿ ಗಂಡನಿಗೆ ಗೊತ್ತಾಗದ ಹಾಗೆ ಮಾಜಿ ಪ್ರಿಯಕರ ಯಲ್ಲಪ್ಪನ ಜೊತೆಗೆ ಈಕೆ ಮಾತನಾಡ್ತಿದ್ಲು. ಮದುವೆ ನಂತರವೂ ಸಲುಗೆ ಬೆಳೆಯುತ್ತಾ ಹೋಯ್ತು. ಹೀಗೆ 2 ದಿನಗಳ ಹಿಂದೆ ವಿವಾಹಿತೆ ನಾಗವ್ವ ಯಲ್ಲಪ್ಪ ಪರಾರಿಯಾಗಿದ್ದಾರೆ. ಈ ಸಿಟ್ಟಿಗೆ ಯುವಕನ ಮನೆಯನ್ನೇ ನಾಗಪ್ಪ ಸಂಬಂಧಿಕರು ಹಾಗೂ ಯುವತಿ ಪೋಷಕರು ಧ್ವಂಸ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ. ಬರಮ್ಯಾನಟ್ಟಿ ಊರಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಪ್ರಾಪರ್ಟಿಗೆ ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ನಾಗರಾಜ್ ಬಾಳಪ್ಪ ನಾಯಕ್, ರವಿ ಬಿಜ್ಗಟ್ಟಿ, ಈಶ್ವರ್ ಶಿವಪ್ಪ ಇವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ನಾವು ಈಗಾಗಲೇ ಒಂದು ಸ್ಪೆಷಲ್ ತಂಡ ಮಾಡಿದೀವಿ. ಆರೋಪಿ ಯಾರ್ಯಾರಿದ್ದಾರೆ ಅವರಿಗೆ ಬೇಗನೆ ನಾವು ದಸ್ತಗಿರಿ ಮಾಡ್ತೀವಿ. ಭೀಮಪ್ಪ ಅವ್ರ ಮಗ ಯಲ್ಲಪ್ಪ, ಈ ಯಾರು ಹಲ್ಲೆದಾರರು ಇದ್ದಾರೆ ಅವರ ಮನೆದು ಹೆಣ್ಮಗಳ ಜೊತೆಗೆ ಓಡೋಗಿದ್ದಾರೆ ಅಂತ ಯಾರು ಕಾನೂನು ಅವರ ಕೈಯಲ್ಲಿ ತಗೊಂಡಿದ್ದಾರೆ ಅವ್ರ ಮೇಲೆ ಖಂಡಿತವಾಗಿ ಕ್ರಮ ಆಗುತ್ತೆ. ಇದರಲ್ಲಿ ಯಾರ್ಯಾರು ಭಾಗಿದ್ದಾರೆ ಅವ್ರಿಗೆಲ್ಲರಿಗೂ ದಸ್ತಗಿರಿನೂ ಮಾಡ್ತೀವಿ. ನಾಗವ್ವ ಪೋಷಕರು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಅಪಹರಣ ಇಲ್ಲವೇ ಮಿಸ್ಸಿಂಗ್ ದೂರು ದಾಖಲಿಸಬೇಕಿತ್ತು. ಅದರ ಬದಲಾಗಿ 100 ಜನರು ಸೇರಿಕೊಂಡು ನೇರವಾಗಿ ಹೋಗಿದ್ದು ಬರಮ್ಯಾನಹಟ್ಟಿ ಗ್ರಾಮದಲ್ಲಿರುವ ಯುವಕ ಯಲ್ಲಪ್ಪ ನಾಯಕನ ಮನೆಗೆ. ಮಾರಕಾಸ್ತ್ರಗಳ ಸಮೇತ ಯಲ್ಲಪ್ಪನ ಮನೆ ಮೇಲೆ ದಾಳಿ ಮಾಡಿರುವ ದುಷ್ಕರ್ಮಿಗಳು ಪೋಷಕರ ಮೇಲೆ ಮಾರಣಾಂತಿಕ ಹಲ್ಲೆಗೆ ಯತ್ನಿಸಿದ್ದಾರೆ. ಏಕಾಏಕಿ 100 ಜನ ಮನೆಗೆ ಲಗ್ಗೆ ಇಡ್ತಿದ್ದಂತೆ ಯಲ್ಲಪ್ಪನ ತಂದೆ, ತಾಯಿ, ಸಹೋದರಿಯರು ಹಾಗೂ ಅವರ ಮಕ್ಕಳೆಲ್ಲ ಹಿಂಬದಿಯ ಬಾಗಿಲಿನಿಂದ ಓಡಿ ಹೋಗಿ ಜೀವ ಉಳಿಸಿಕೊಂಡಿದ್ದಾರೆ. ಯಾರೂ ಸಿಗಲಿಲ್ಲ ಅಂತ ಸಿಟ್ಟಿಗೆದ್ದ ದುಷ್ಕರ್ಮಿಗಳು ಯಲ್ಲಪ್ಪನ ಮನೆಯನ್ನೇ ಧ್ವಂಸ ಮಾಡಿದ್ದಾರೆ. ಹೆಂಚುಗಳನ್ನು ಒಡೆದಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಒಡೆದು ಹಾಕಿದ್ದಾರೆ. ಅಲ್ಲದೆ ಹಣ, ಒಡವೆಯನ್ನು ಕದ್ದೊಯ್ದಿದ್ದಾರಂತೆ. ಅಲ್ಲದೆ ಯಲ್ಲಪ್ಪನ ತಂದೆ ಸಾಕುತ್ತಿದ್ದ 25ಕ್ಕೂ ಹೆಚ್ಚು ಕುರಿಗಳನ್ನು ಕದ್ದೊಯ್ದಿದ್ದಾರೆ. ಈ ಸಂಬಂಧ ಯಲ್ಲಪ್ಪನ ತಂದೆ ಭರಮಪ್ಪ ನಾಯಕ ಮಾರಿಹಾಳ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೂರು ದಾಖಲಾಗ್ತಿದ್ದಂತೆ ಪ್ರಕರಣ ಸಂಬಂಧ ಮಾರಿಹಾಳ ಠಾಣೆ ಪೊಲೀಸರು 3 ಬಂಧಿಸಿದ್ದಾರೆ. ಇತ್ತ ಮನೆಯನ್ನೇ ಧ್ವಂಸ ಮಾಡಿದ್ದಕ್ಕೆ ಆಘಾತಕ್ಕೆ ಒಳಗಾಗಿರುವ ಯುವಕನ ಸಹೋದರಿಯರ ಗೋಳಾಟ, ಆಕ್ರಂದನ ಸ್ಥಳೀಯರನ್ನು ಮಮ್ಮಲ ಮರುಗುವಂತೆ ಮಾಡಿದೆ. ನಮಗಂಕೆ ಏನೋ ಗೊತ್ತಿಲ್ಲ, ಓಡ್ಸೋನು ಅದು ಗೊತ್ತಿಲ್ಲ, ಅವ ಏನು ಮಾಡತ್ತಾನ ಅನ್ನೋದು ಗೊತ್ತಿಲ್ಲ. ಇವ್ರು ಎಲ್ಲರೂ ಬಂದು ಬಂದವನ ಅವ್ರ ಹುಡುಗಿ ನಿನ್ನ ಮಗನ ಓಡಿಸಿ ಹುಚ್ಚಿದ್ದಿಲ್ಲ ಅಂದ್ರೆ ನಿನಗೆ ಗೊತ್ತಿಲ್ಲ ಅಂದಂದ ಚಾಕು ತೊಗೊಂಡು ಹುಡುಗರು ತೊಗೊಂಡು ಬರಕತ್. ಅವಾಗ ಹೊಡಿಬಾರ ಹುಡುಗರ್ನೆಲ್ಲ ನಾವು ಹುಡುಗರು ಕೈಯಾಗಿ ಹಿಡಿದಿಲ್ರಿ. ಆ ಹುಡುಗರು ಬಿಟ್ಬಿಟ್ಟು ಏನು ಜಿಗದ್ದೀವಲ್ಲ, ಹುಡುಗರು ನಮ್ಮ ಹುಡುಗ ಗಟ್ಟ ಹೊಡಿದೀವಿ. ಅವ್ನು ತೊಗೊಂಡು ಓಡೋದಕ್ಕನ ಎಲ್ಲರೂ ಬಂದು ತುರಿ ನನಗೆ ಕ್ವಾಡ್ಲಿ ಚಾಕು ಹುಡ್ಕೊಂಡು ಕೊಯ್ತೆ ಆಡ್ಕೊಂಡು ಅವ್ರಿಗೆ ಏನು ಸಿಗ್ತೈತಿಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಕಡಿಯಾಕ ಓಡಾಡತ್ತಾರೆ. ಅವ್ರು 100-200 ಮ್ಯಾಲೆ ಹೆಚ್ಚಾಗಿದ್ರ ಕೈರಿ. ಆ ಹುಡುಗಿದ ಮದುವೆ ಆಗೈತೆ ಅಂದ್ರಿ, ಮತ್ತು ಆ ಹುಡುಗ ಅಲ್ಲೇ ಇರ್ತಾನ್ರಿ. ಈಗ ಓಡ್ಸ್ಕೊಂಡು ಹೋಗಿದ ಅನ್ನತ್ತಾರಲ್ಲ, ಆ ಹುಡುಗ ಅಲ್ಲೇ ಇರ್ತಾನ. ಈ ಮಗಿ ಮಗರ್ರಿ ಅವ ಈಗ 2 ವರ್ಷ ಆತಿಲ್ರಿ. ನಮಗೇನೋ ಹೇಳೋದಿಲ್ರಿ. ಬಂದು ಏಕಾಏಕಿ ದಾಳಿ ಮಾಡಿಬಿಟ್ರು ಸರ್ ನಮ್ಮ ಮ್ಯಾಲೆ. ನಮಗೇನೋ ಗೊತ್ತಿಲ್ಲ ಸರ್, ಓದಾನ ಅನ್ನೋದು ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಇಟ್ಟು ರೆಡಿ ಮಾಡಿ ಹೋಗಿಬಿಟ್ರು ಸರ್ ನಮ್ಮನ್ನು. ಈ ನಮ್ಮನೆ ಮಾಡಕ್ಕೆ ಸರ್ ಬ್ಯಾಗಡ್ಸಿಂದ ಆಯ್ತಾರೆ ಸರ್, ತೆಳಗಡ್ಸಿ ದಾಟಿ ಹೋಯ್ದು ಸರ್. ನಮ್ಮ ಅಪ್ಪನ ಮೊದಲು ದಾರಿಸಿದ್ವು ಸರ್. ನಮ್ಮನ್ನ ಕೊಂದ್ರ ಕೊಲ್ವಾರ ನೀವು ಹೋಗ್ರಿ ಅನ್ನತ್ತಿದ್ದು ನಮ್ಮಪ್ಪನ ಮೊದಲು ಓದ್ಬಿಟ್ಟು ಬಂದಿವಿ ಸರ್. ನಮ್ಮನ್ನ ಕೊಂದ್ಕೊಳ್ವಾರು ನೀವನ್ನ ದಾಟಿಯಪ್ಪ ಅಂತೇಳಿ. ನಮ್ಮ ತಮ್ಮ 1 ರೂಪಾಯಿ ಕೊಡ್ದಿಲ್ಲ ಸರ್. ನಮ್ಮ ಸಣ್ಣ ತಮ್ಮ ಇದ್ರೆ ಸಾಲಿಗೆ ಹೋಗ್ತಾನೆ ಸರ್. ಮತ್ತೆ ಏನೇನು ಓದಾರ ನಮಗೇನು ಗೊತ್ತು ಸರ್. ಈ ಮನಿನ ಹಿಂಗೆ ಮಾಡ್ಯಾರ, ಏನೇನು ಓದಾರು ಏನು ಬಿಟ್ಟಾರ ನಮಗೇನು ಗೊತ್ತು.
ಒಟ್ನಲ್ಲಿ ಯುವತಿ ಪ್ರೀತಿ ಬಲೆಗೆ ಬೀಳದಂತೆ ಮೊದಲೇ ಪೋಷಕರು ನಿಗಾ ವಹಿಸಬೇಕಿತ್ತು. ಇಲ್ಲವೇ ಪ್ರೀತಿಸಿದ ಯುವಕನ ಜೊತೆಗಾದ್ರೂ ಮದುವೆ ಮಾಡಿಕೊಡ್ಬೇಕಿತ್ತು. ಬೇರೊಬ್ಬನ ಜೊತೆಗೆ ಮದುವೆ ಮಾಡಿಕೊಟ್ಟಿದ್ದಕ್ಕೆ ಈಗ ವಿವಾಹಿತೆ ಪ್ರಿಯಕರನ ಜೊತೆಗೆ ಪರಾರಿಯಾಗಿದ್ದಾಳೆ. ಹೋಗಿದ್ದೆಲ್ಲಿ, ಅವರು ಎಲ್ಲಿದ್ದಾರೆ ಎಂಬ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕುತ್ತಿದ್ದಾರೆ. ಆದರೆ ಯುವಕನ ಪೋಷಕರ ಮೇಲೆ ದರ್ಪ ತೋರಿದ್ದು ಮಾತ್ರ ವಿಪರ್ಯಾಸ. ಕ್ಯಾಮರಾಮ್ಯಾನ್ ಸುನೀಲ್ ಜೊತೆ ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.